ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ, ನಾನಿವತ್ತು ರಾಮನವಮಿ ಸ್ಪೆಷಲ್ಲು ಪಾನಕ, ಕೋಸಂಬರಿ, ಮಜ್ಜಿಗೆ, ನೀರು ಮಜ್ಜಿಗೆ ಹೇಗೆ ಮಾಡೋದಂತ ತೋರ್ಸಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಒಂದು 150 ಗ್ರಾಮಷ್ಟು ಬೆಲ್ಲನ ತೊಗೊಂಡು ಒಂದು ಸ್ವಲ್ಪ ಪುಡಿ ಪುಡಿ ಮಾಡ್ಕೋಬೇಕು. ಗಟ್ಟಿ ಬೆಲ್ಲ ಆದರೆ ಅದು ಕರ್ಗೋಕ್ಕೆ ಟೈಮ್ ತೊಗೊಳುತ್ತಲ್ವಾ, ಸೊ ಅದಕ್ಕೋಸ್ಕರ ನಾನು ತೊಗೊಂಡ್ಬಿಟ್ಟು ನೀರು ಹಾಕಿ ನೆನೆಸಿಡ್ತಾ ಇದ್ದೀನಿ. ಇದು ನೆನೆಯೋಷ್ಟೊತ್ತಿಗೆ ಅಂದರೆ ಕರಗೋ ಅಷ್ಟೊತ್ತಿಗೆ ನಾವು ಒಂದು ಕರ್ಬೂಜ ಹಣ್ಣು ತೊಗೊಂಡ್ಬಿಟ್ಟು ಅದನ್ನು 2 ಹೋಳು ಮಾಡಿಕೊಂಡು ಅದರಲ್ಲಿ ಏನು ಬೀಜಗಳಿರುತ್ತೆ ಆ ಬೀಜನೆಲ್ಲ ಸಪ್ರೇಟ್ ಮಾಡಿಕೊಂಡು ನೀಟಾಗಿ ಸ್ಕೂಪ್ ಮಾಡ್ಕೋಬೇಕು ಹಣ್ಣನ್ನ ನೋಡ್ತಿರ್ಬೋದು. ನಾನು ಇವಾಗ ಸ್ಕೂಪ್ ಮಾಡ್ತಾಯಿದ್ದೀನಿ. ಆ ಬೀಜ ಎಲ್ಲ ತೆಗಿತಾ ಇದ್ದೀನಿ, ಸಪ್ರೇಟ್ ಮಾಡಿಬಿಡಬೇಕು. ಸೊ ಅದೇ ಥರ ಅದೇ ಸ್ಪೂನಲ್ಲಿ ಅದನ್ನೆಲ್ಲ ಸ್ಕೂಪ್ ಮಾಡಿಕೊಂಡು ನೀಟಾಗಿ ಚಿಕ್ಕದಾಗಿ ನೀಟಾಗಿ ಸ್ಕೂಪ್ ಮಾಡ್ಕೋಬೇಕಾಗುತ್ತೆ. ಸೊ ಅದು ಸಿಪ್ಪೆ ಸಪ್ರೇಟ್ ಆಗುತ್ತೆ, ತಿರುಳು ಸಪ್ರೇಟ್ ಆಗುತ್ತೆ, ಅದಕ್ಕೋಸ್ಕರ ಸೊ ಈ ಥರ ಮಾಡ್ಕೊಳ್ತಿರ್ಬೋದು. ಈ ರಾಮನವಮಿ ಅಂದರೆ ಪಾನಕನೇ ಸ್ಪೆಷಲ್ ಅಲ್ವಾ ಫ್ರೆಂಡ್ಸ್. ಈ ಬಿಸಿಲುಗಾಲದಲ್ಲಿ ಪಾನಕ, ಮಜ್ಜಿಗೆ ಮತ್ತು ಕೋಸಂಬರಿ ಕೊಡ್ತಾ ಇರ್ತಾರೆ, ನೀವು ನೋಡ್ತಿರ್ಬೋದು. ನಾನು ಮಾಡ್ಕೊಳ್ತಾ ಇದ್ದೀನಿ. ಈ ಹದಕ್ಕೆ ಬಂದರೆ ಸಾಕು, ಯಾಕಂದರೆ ಅದು ನೀಟಾಗಿ ಗ್ರೈಂಡ್ ಆಗಬೇಕಲ್ಲ, ಅದಕ್ಕೆ ಅದನ್ನು ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಎಲ್ಲೋದ್ರೂ ಈ ಟೈಮಲ್ಲಿ ನಿಮಗೆ ಪಾನಕ, ಪಲಾರ, ಮಜ್ಜಿಗೆ 3 ಸಿಕ್ಕೇ ಸಿಗುತ್ತೆ. ಸೊ ಯಾಕಂದರೆ ಬಿಸಿಲುಗಾಲ ಅಲ್ವಾ, ಸೊ ಅದಕ್ಕೋಸ್ಕರ ಎಲ್ಲ ಕಡೆ ದೇವಸ್ಥಾನಗಳಲ್ಲಿ, ರೋಡ್ಗಳಲ್ಲಿ ಕೊಡ್ತಾ ಇರ್ತಾರೆ. ಸೊ ನಾವು ಮನೇಲೇ ಮಾಡ್ಕೊಳ್ಬೋದು ಈಸಿಯಾಗಿ. ಸೊ ಅದಕ್ಕೋಸ್ಕರ ನಾನು 1.5 ಹಣ್ಣು ತೊಗೊಂಡಿದ್ದೀನಿ. 1 ಹೋಳು ಫುಲ್ ತೊಗೊಂಡು ಇನ್ನೊಂದು ಹೋಳಲ್ಲಿ ಸ್ವಲ್ಪ ಮಾತ್ರ ತೊಗೊಂಡಿದ್ದೀನಿ. ಇವಾಗ ನಾನು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮಿಕ್ಸಿ ಜಾರಿಗೆ ಹಾಕಿ ನೀಟಾಗಿ ರುಬ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ನಾನು ಏನು ಸ್ಕೂಪ್ ಮಾಡಿ ಇಟ್ಕೊಂಡಿದ್ದೆ ಆ ಹಣ್ಣು 2 ಏಲಕ್ಕಿ ತೊಗೊಳ್ತಾ ಇದ್ದೀನಿ. ನೋಡ್ತಿರ್ಬೋದು. ಇವಾಗ ಮಿಕ್ಸಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಗ್ರೈಂಡ್ ಮಾಡಿಕೊಂಡು ಸಣ್ಣಗೆ ಆಗಬೇಕದು ಜ್ಯೂಸ್ ಥರ, ಯಾಕಂದರೆ ಒಂದೊಂದು ಸಲ ನೀಟಾಗಿ ಗ್ರೈಂಡ್ ಆಗೋಲ್ಲ. ಸೊ ಅದಕ್ಕೋಸ್ಕರ ಪಲ್ಸ್ ಮೋಡಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀಟಾಗಿ ಆಗಿದೆ. ಇವಾಗ ಗ್ರೈಂಡ್ ಮಾಡಿಕೊಂಡು ಅದನ್ನು ಸಪ್ರೇಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸಪ್ರೇಟ್ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ನೋಡಿ ಇವಾಗ ನಾನೇನು ಬೆಲ್ಲ ಕರ್ಗೋಕ್ಕಿಟ್ಟಿದ್ದೆ ಅದು ಕರಗಿದೆ. ಸೊ ಅದನ್ನು ಇವಾಗ ನೀರಾಗಿ ಸೋಸ್ಕೊಳ್ತಾ ಇದ್ದೀನಿ ನೀಟಾಗಿ. ಸೋಸ್ಕೊಳ್ಬೇಕು. ಅದರಲ್ಲಿ ಏನಾದರೂ ಕಸ ಕಲ್ಲೆಲ್ಲ ಇರುತ್ತೆ ಬೆಲ್ಲದಲ್ಲಿ, ಬೆಲ್ಲ ಮಾಡುವಾಗ ಅದೆಲ್ಲ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಸೋಸ್ಕೊಳ್ತಾ ಇದ್ದೀನಿ, ನೀವು ನೋಡ್ತಿರ್ಬೋದು. ಸೊ ಅದನ್ನು ನೀಟಾಗಿ ಸೋಸ್ಕೊಂಡ್ಬಿಟ್ಟು ಎತ್ತಿಟ್ಕೊಳ್ಬೇಕಾಗುತ್ತೆ ಸೈಡಿಗೆ ಫ್ರೆಂಡ್ಸ್. ನಾವು ಬೆಲ್ಲ ಸೋಸೋದ್ರಿಂದ ನಮಗೆ ಕಲ್ಲು ಕಡ್ಡಿ ಕಸ ಏನೂ ಸಿಗೋದಿಲ್ಲ. ನೋಡ್ತಿರ್ಬೋದು ನಾನು ಈ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಇವಾಗ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಮಸ್ಕ್ ಮೆಲನು, ಅದನ್ನು ಕೂಡ ಸೇರಿಸ್ಕೊಳ್ಬೇಕು. ನೋಡಿ ಒಂದು ಪೀಸ್ಗಳ ಥರ ಕಾಣಿಸ್ತಾ ಇಲ್ಲ, ನೀಟಾಗಿ ಗ್ರೈಂಡ್ ಆಗಿದೆ. ಸೊ ಇನ್ನು ಅರ್ಧ ಹೋಳು ಏನು ಬಿಟ್ಟಿದ್ದೆ ನಾನು ಅದನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಮಗೆ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಳ್ಬೋದು. ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಅಂತ ಹೇಳ್ಬೋದು. ನೋಡಿ ಇವಾಗ ಈ ಹದಕ್ಕೆ ಬಂದರೆ ಪಾನಕ ರೆಡಿ ಆಗುತ್ತೆ. ಈಸಿಯಾಗಿ ಮನೇಲೇ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನೋಡ್ತಿರ್ಬೋದು ನೀವು, ಪಾನಕ ರೆಡಿ ಆಯಿತು. ಟೇಸ್ಟ್ ವೈಸ್ ಆಗಲಿ ಚೆನ್ನಾಗಿರುತ್ತೆ ಮತ್ತು ಈಸಿಯಾಗಿ ಮನೇಲೇ ಮಾಡ್ಕೊಳ್ಬೋದು. ಬನ್ನಿ ನೆಕ್ಸ್ಟ್ ಬಂದು ನಾವು ಮಜ್ಜಿಗೆ ಮಾಡಬೇಕಲ್ವ ಇದಕ್ಕೆ. ಸೊ ಅದನ್ನು ಇದೇ ವಿಡಿಯೋದಲ್ಲಿ ಫಾಸ್ಟೆಸ್ಟಾಗಿ ಹೆಂಗೆ ಮಾಡ್ಕೊಳ್ಳೋದು ಸಿಂಪಲ್ಲಾಗಿ ಮಸಾಲ ಮಜ್ಜಿಗೆನ ಅಂತ ತೋರಿಸ್ತೀನಿ. ಗಟ್ಟಿ ಮೊಸರು ತೊಗೊಂಡು ಮಿಕ್ಸಿಗೆ ಏನಕ್ಕೆ ಹಾಕ್ಕೊಳ್ತಿದ್ದೀನಿ ಅಂದರೆ ನೀಟಾಗಿ ಅದು ವಿಸ್ಕ್ ಮಾಡಬೇಕು, ಲೇಟ್ ಆಗುತ್ತೆ. ಸೊ ಮಿಕ್ಸಿಲಿ ಒಂದು ಪಲ್ಸ್ ಮೋಡಲ್ಲಿ ಒಂದು 2-3 ಸಲ ಹಾಕ್ಕೊಂಡ್ರೆ ಸಾಕು, ಚೆನ್ನಾಗಾಗುತ್ತೆ. ಅದಕ್ಕೆ ಅಷ್ಟು ನೀರು ಹಾಕಬೇಕು. ನಾನು ಎಷ್ಟು ಮೊಸರು ಹಾಕಿದ್ದೆ ಅಷ್ಟನ್ನೇ ನೀರು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಶುಂಠಿ ಹಾಕ್ತಾಯಿದ್ದೀನಿ. ಶುಂಠಿ ಹಾಕೋದ್ರಿಂದನೂ ಮಜ್ಜಿಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ, ಶುಂಠಿ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಜೀರಿಗೆ ಹಾಕೋದ್ರಿಂದನೂ ಮಜ್ಜಿಗೆ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ ಮತ್ತು ಚೆನ್ನಾಗಿರುತ್ತೆ ಕುಡಿಲಿಕ್ಕೆ, ಮಸಾಲ ಮಜ್ಜಿಗೆ ಅಲ್ವಾ. ಸೊ ಅದಕ್ಕೋಸ್ಕರ ಇವಾಗ ಇದು 3 ಸೇರಿಸ್ಕೊಂಡು ನೀವು ನೋಡ್ತಿರ್ಬೋದು. ನಾನು ಮಿಕ್ಸಿ ಜಾರಲ್ಲಿ ಪಲ್ಸ್ ಮೋಡಲ್ಲಿ ಆಡಿಸ್ತಾ ಇದ್ದೀನಿ. ನಾನು ನೀಟಾಗಿ ಒಂದು 2 ನಿಮಿಷ ಆಡಿಸ್ಕೊಂಡ್ರೆ ಸಾಕು, ಭಾಳ ಟೈಮ್ ಏನು ಬೇಡ. ಸೊ ನೋಡ್ತಿರ್ಬೋದು ನೀವು, ಇವಾಗ ಮಜ್ಜಿಗೆ ರೆಡಿ ಆಯಿತು. ಸೊ ಮಜ್ಜಿಗೆನ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಮಜ್ಜಿಗೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಸೊ ಅದನ್ನು ಕೂಡ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಮಜ್ಜಿಗೆ ಮಾಡ್ಕೊಳ್ಬೇಕು, ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಗಟ್ಟಿನೇ ಇರಲಿ ಅಂತ ಗಟ್ಟಿ ಮಾಡಿದ್ದೀನಿ. ಈ ಥರ ಸರ್ವ್ ಮಾಡಿಕೊಂಡ್ರೆ ಮಜ್ಜಿಗೆ ರೆಡಿ, ಮಸಾಲ ಮಜ್ಜಿಗೆ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ಇದೆರಡು ಮಾಡಿದ್ಮೇಲೆ ರಾಮನವಮಿಗೆ ಕೋಸಂಬರಿ ಮ್ಯಾಂಡೇಟ್ರಿ ಅಂತಲೇ ಹೇಳ್ಬೋದು. ಸೊ ಇವಾಗ ಕೋಸಂಬರಿ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ತೋರಿಸ್ಕೊಂಡು ಹಾಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸಣ್ಣಗೆ ಹೆಚ್ಚಿಟ್ಕೊಂಡಿರೋದು 1 ಬೌಲಷ್ಟು ಕುಕ್ಕುಂಬರ್ ಹಾಕ್ಕೊಳ್ತಾ ಇದ್ದೀನಿ, ಸೌತೆಕಾಯಿ, ಒಂದೇ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಈರುಳ್ಳಿ 1 ಬೌಲ್ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಾಯಿ ಮತ್ತು ತುರಿದಿರೋ
ಕ್ಯಾರೆಟ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು. ಇವಾಗ ನಾನು ಏನು ನೆನೆಸಿಟ್ಟಿದ್ದೆ ಹೆಸರುಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ನೋಡ್ತಿರ್ಬೋದು ನೀವು, ತೊಳೆದು ನೀಟಾಗಿ ನೆನೆಸಿಟ್ಟಿದ್ದೆ, 2 ಅವರ್ ನೆನೆಸಿಟ್ಟಿದ್ದೆ. ಸೊ ಅದಷ್ಟರಲ್ಲಿ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಸ್ವಲ್ಪ ಜೀರಿಗೆ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು 1 ನಿಮಿಷದಷ್ಟು ಬಾಡಿಸಿದ್ರೆ ಸಾಕು. ಇದು ಒಗ್ಗರಣೆ ರೆಡಿ ಆಗುತ್ತೆ. ನೀವು ನೋಡ್ತಿರ್ಬೋದು, ನೀಟಾಗಿ ಬಾಡಿಸ್ಕೋಬೇಕು, ಹಸಿ ಅನಿಸ್ಬಾರ್ದು. ನಾವು ಕೋಸಂಬರಿಗೆ ಮೇಲ್ಗಡೆ ಈ ಥರ ಒಂದು ಒಗ್ಗರಣೆ ಕೊಡೋದ್ರಿಂದ ಟೇಸ್ಟ್ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನು ಒಗ್ಗರಣೆ ಕೊಡ್ತಾಯಿದ್ದೀನಿ. ಬನ್ನಿ ಇವಾಗ ನಾವು ಕೋಸಂಬರಿನೆಲ್ಲ ಮಿಕ್ಸ್ ಮಾಡೋಣ. ನೋಡ್ತಿರ್ಬೋದು, ಕೋಸಂಬರಿ ಮಿಕ್ಸ್ ಮಾಡೋಕ್ಕೆ ವೈಸಿರಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಸೊ ಅದಕ್ಕೆ ಅವಳ ಹತ್ರನೇ ಕೊಟ್ಬಿಟ್ಟು ಮಿಕ್ಸ್ ಮಾಡಿಸ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಕೊಡಬೇಕು. ಫಸ್ಟು ಉಪ್ಪು ಹಾಕ್ಕೊಳಕ್ಕೆ ಹೋಗ್ಬಾರ್ದು, ಎಲ್ಲ ನೀರಾಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಫಸ್ಟೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಅದಾಗಿದ್ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಉಪ್ಪು ಹಾಕಿದ್ಮೇಲೆ ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಈ ರೀತಿ ಮಿಕ್ಸ್ ಕೊಡೋದ್ರಿಂದ ಎಲ್ಲ ಕಡೆ ಸಾಲ್ಟ್ ಕೂಡ ಮಿಕ್ಸ್ ಆಗುತ್ತೆ, ಚೆನ್ನಾಗಿರುತ್ತೆ. ಅದಾಗಿದ್ಮೇಲೆ ನಾನೇನು ಒಗ್ಗರಣೆಗಾಗಿ ಇಟ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನು ಕೂಡ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಟೇಸ್ಟು ತುಂಬ ಎನ್ಹಾನ್ಸ್ ಆಗುತ್ತೆ, ಚೆನ್ನಾಗಿರುತ್ತೆ ಒಗ್ಗರಣೆ ಕೊಡೋದ್ರಿಂದ. ಸೊ ನೋಡ್ತಿರ್ಬೋದು ನೀವು. ಬನ್ನಿ ಇದನ್ನು ಕೂಡ ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡು ಸರ್ವ್ ಮಾಡಿಕೊಂಡು ಸವಿಯೋಣ, ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ನೀವು, ವೈಸಿರಿನೇ ಸರ್ವ್ ಮಾಡ್ತಾ ಇದ್ದಾಳೆ. ಸೊ ರಾಮನವಮಿಗೆ ಪಾನಕ, ಪಲ್ಲಾರ, ಕೋಸಂಬರಿ ಮನೇಲೇ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದಂತ ನೀವು ನೋಡ್ಕೊಂಡ್ರಿ ಅಲ್ವಾ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ವಿಡಿಯೋನ ಹೀಗೆ ನೋಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ಸ್ ಆಲ್. ಥ್ಯಾಂಕ್ ಯು. ಬಾಯ್ ಬಾಯ್.